ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್. ಇವಾಗ ನೋಡಿರಿ, ನಾನು ಮಾರ್ನಿಂಗ್ ಈಗ 9:30 ಆಗೈತಿ. ಎಲ್ಲಿ ಹೊಂಟಿದೆ ಅಂದ್ರೆ ಆರ್ಥೋಪೆಡಿಕ್ ಕ್ಲಿನಿಕ್ ಐತಲ್ಲ, ಅಲ್ಲಿ ಹೊಂಟಿದ್ದೆ. ಯಾಕಂತಂದ್ರೆ ಒಂದು 2 months ಆಯ್ತು ನಂಗೆ ಕಾಲೊಳಗೆ ಅದು ಪಾದಿರುತ್ತಲ್ಲ, ಹಿಲ್ಸ್ ಸೈಡ್ ಅಲ್ಲೊಂದು ಸ್ವಲ್ಪ ಪೇನ್ ಆಗತ್ತಿತ್ತ. ಸೊ ಹಂಗೆ ನಮ್ಮ ಮನೆಯೊಳಗೆಲ್ಲ ಎಕ್ಸಸೈಸ್ ಅದು ಮಾಡತ್ತಿದ್ದೆ. ಬಟ್ ಅಂದ್ರೂ ಅದು ಕಡಿಮೆ ಆಗಲಿಲ್ಲ. ಅದಕ್ಕೆ ಒಬ್ಬರು ಫ್ರೆಂಡ್ ಹೇಳಿದರು ತೋರಿಸ್ಬೇಕು ಅಂತ. ಅದಕ್ಕೆ ನಿನ್ನೆ ಹೋಗಿ ತೋರಿಸ್ಕೊಂಬಂದೆ. ಅವರು ಅದನ್ನು ಸ್ಕ್ಯಾನ್ ಮಾಡಿ ನೋಡಿ ಆಮೇಲೆ ಒಂದು ಸ್ವಲ್ಪ ಇನ್ಫ್ಲಮೇಷನ್ನು ಆಗೈತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇಂಜೆಕ್ಷನ್ ಮಾಡಿ ಆಮೇಲೆ ಒಂದು 3 days ಫಿಸಿಯೋಥೆರಪಿ ಮಾಡ್ಬೇಕಂತ ಹೇಳಿದಾರೆ. ಅದಕ್ಕೆ ಈಗಲ್ಲಿ ಹೊಂಟಿದೆ. ಪ್ಲ್ಯಾಂಟರ್ ಫೇಶಿಯ ಅಂತಂತಾರೆ ಮೆಡಿಕಲ್ ವಾರ್ಡ್ ಒಳಗೆ. ಸೊ ಅದಕ್ಕೆ ಅಲ್ಲೇ ಹೊಂಟಿದ್ದೆ ಮಾಡೋಕ್ಕೆ. ಸೊ ಬರೀ ಆದರೆ ನಿಮಗೂ ತೋರಿಸ್ತೀನಿ. ಸೊ ಬಸ್ಸಿಗೆ ಹೊಂಟಿದ್ದೆ. ಇಲ್ಲಿಂದ ಒಂದು ಸ್ವಲ್ಪ ದೂರ ಐತಿ. ಇಲ್ಲಿ ನೋಡ್ರಿ, ಮೊನ್ನೆ ಹೋಗಿದ್ನಲ್ಲ ಸೈನ್ಸ್ ಪಾರ್ಕ್ ಅಂತ, ಅದು ಶಟಲ್ ಬಸ್ಸೆಲ್ಲ ಇಲ್ಲಿ ಹೋಗ್ತಾವ, ಅದು ಫ್ರೀಯಾಗೇ ಇರ್ತೈತಿ. ಬಟ್ ಅಲ್ಲಿ ಹೊಂಟಿಲ್ಲ. ಈಗ ನಾನು ಮೇನ್ ರೋಡ್ ಅಂತೈತಿ ಗಾಂಪುರ್ ರೋಡ, ಅಲ್ಲಿ ಹೊಂಟಿದ್ದೀನಿ. ಆನ್ ಆಗೈತಲ್ಲ ನೋಡ್ರಿ, ಮೇನ್ ಗಾಂಪುರ್ ರೋಡ. ಸೊ ಇಲ್ಲೆಲ್ಲ ಬಸ್ಗಳು ಬೇರೆ ಬೇರೆ ಸಿಟಿಗೆ ಆಮೇಲೆ ಬೇರೆ ಬೇರೆ ಕೌಂಟಿಗೆ ಇದೆಲ್ಲ ಹೋಗ್ತಿರ್ತಾವ. ಇಲ್ಲಿದೆ ನೋಡ್ರಿ ಬಸ್ ಸ್ಟಾಪ. ಸೊ ಇದರಿಂದ ಹೋಗ್ಬೇಕೀಗ. ಇಲ್ಲಿನೂ ಹೋದ್ರೂ $15 ಕಟ್ಟಾಗ್ತೈತಿ. ಇವೆಲ್ಲ ನೋಡ್ರಿ ಬೇರೆ ಟೈಪಿಗೆಲ್ಲ ಹೋಗ್ತಿರ್ತಾವ. ಇಲ್ಲಿ ನೋಡ್ರಿ ಈ ಥರ ಡಿಸ್ಪ್ಲೇ ಹಾಕಿರ್ತಾರ. ಈಗ 4 minutes ಬರ್ತೈತಿ. ಬಸ್ ಬಂತು. ಈಗ ನೋಡ್ರಿ ಬಂದೆ. ಇದು ಕ್ಲಿನಿಕ್. ಸೊ ನಿನ್ನೆ ಇಲ್ಲಿ ಹೋಗಿ ತೋರಿಸಿದೆ. ಸೊ ಈಗ ನೆಕ್ಸ್ಟ್ ಇಲ್ಲೈತೆ ಹೋಗ್ಬೇಕಾ. ನೋಡ್ರಿ ಈ ಥರ ಎಲ್ಲ ಫಿಸಿಯೋಥೆರಪಿ ಮಾಡ್ತಾರ. ಈಗ ಒಳಗೆ ಹೋಗೋಣ ಅಂತ. OK，这边要打2OK，那你先到2楼等。这包好像不用了。不用。然后阿姨要做镭射哦。ಇದು ನೋಡ್ರಿ ಥೆರಪಿ ಕಾರ್ಡ್. ಇದು ನೋಡ್ರಿ ಎಲೆಕ್ಟ್ರಿಕ್ ಲೇಸರ್ ಥೆರಪಿ. ಸೊ ಅಲ್ಲಿ ಒಳಗೆ ಹಚ್ಚಿದಾರ, ಸ್ವಲ್ಪ ಹೀಟ್ ಇದು ಮಾಡೋದೈತದ. It is kind of light therapy. Okay. Yes, okay. To decrease your pain. Okay, come with me. ಓಕೆ. ಈಗ ನೋಡ್ರಿ ತೈವಾನ್ ಒಳಗೆ ಚೈನೀಸ್ ಏನಷ್ಟು ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಎಲ್ಲರೂ ಆಲ್ಮೋಸ್ಟ್ ಇಂಗ್ಲೀಷ್ ಮಾತಾಡ್ತಾರೆ ಈಗ. ಸೊ ಇವರು ಎಷ್ಟು ಚಂದ ಇಂಗ್ಲೀಷ್ ಮಾತಾಡಿದ್ರೆ, ನೀನೇ ಡಾಕ್ಟರ್ನೂ ಮಸ್ತ್ ಇಂಗ್ಲೀಷ್ ಮಾತಾಡ್ತಾರೆ. ಸೊ ಮೊದಲು ಒಂದು 6-7 years ಬ್ಯಾಕ್ ಒಂದು ಸ್ವಲ್ಪ ಕಡಿಮೆ ಇತ್ತ, ಈಗ ಎಲ್ಲ ಚೆನ್ನಾಗೈತಿ. ಈಗ ನೋಡ್ರಿ ಅದು ಟ್ರೀಟ್ಮೆಂಟ್ ಮುಗೀತಾ, ಜಸ್ಟ್ ಒಂದು 1/2 hour ಇತ್ತಷ್ಟೇ. ಸೊ ಇವಾಗ ನಿನ್ನೆ ಡಾಕ್ಟರ್ ವಿಸಿಟ್ ಮಾಡಿದ್ದೇವಲ್ಲ, ಅದ್ರ ನೆಕ್ಸ್ಟ್ ಫಸ್ಟ್ ಸೆಷನ್ ಇರ್ತೈತಲ್ಲ ಅದು ಫ್ರೀ.
ಆಮೇಲೆ ಇನ್ನು ನೆಕ್ಸ್ಟ್ ಬರ್ತೇವಲ್ಲ ಆವಾಗ $50 ಕೊಡಬೇಕಷ್ಟ. $50 ಅಂದರೆ ಭಾಳ ಕಡಿಮೆ ಆ್ಯಕ್ಚುಲಿ. ಸೊ ಈ ಥರ ಟ್ರೀಟ್ಮೆಂಟಿಗೆ, ಲೇಸರ್ ಟ್ರೀಟ್ಮೆಂಟಿಗೆಲ್ಲ. ಸೊ $50 ಅಂದರೆ ಆಲ್ಮೋಸ್ಟ್ $160 ಎಲ್ಲ ಆಗುತ್ತೆ ಅಷ್ಟರೊಳಗೆ ನೋಡಿರಿ. ½ ಅವರ್ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟರು ಮಸಲ್ಲಿಗೆ. ಸೊ ಅದೇ ಇನ್ಫ್ಲಮೇಷನ್ ಇದೆಲ್ಲ ಅದು ಕಡಿಮೆ ಮಾಡೋಕ್ಕೆ. ಸೊ ಈಗ ನೋಡಿರಿ ಇಲ್ಲೇ ಮೆಡಿಕಲ್ಲಿಗೆ ಒಂದು ಸ್ವಲ್ಪ ಹೋಗಿ ಅದು ಮೆಡಿಸಿನ್ ಕೊಟ್ಟಿದ್ದಾರೆ, ಅದನ್ನ ತೊಗೊಂಡು ಆಮೇಲೆ ಹೋಗಬೇಕು. ಮತ್ತು ನಾಳೆ ಬಾ ಅಂತಿದ್ದಾರೆ. ಈ ಮೆಡಿಕಲ್ ಶಾಪ ಈಗ ನೋಡ್ರಿ ಮೆಡಿಸಿನ್ ಕೊಟ್ಟರು, ಒಂದು ಮಸಲ್ ರಿಲ್ಯಾಕ್ಸಿಗೆ ಅಂತ, ಒಂದು ಪೇನ್ ಕಿಲ್ಲರ್ ಅಂತೇಳಿ. ಅದನ್ನು ನಾವೇನು ಪೇ ಮಾಡೋದಿಲ್ಲ, ಅಂದರೆ ಡಾಕ್ಟರ್ ವಿಸಿಟಿಗೆ ಹೋಗಿರ್ತೇವಲ್ಲ, ಡಾಕ್ಟರನ್ನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಆಮೇಲೆ ಮೆಡಿಕಲ್ ಶಾಪಿಗೆ ಹೋಗಿ ತೊಗೊಳೋದು. ನಿನ್ನೆ ಅದು ಮೆಡಿಕಲ್ ಶಾಪ ಬಂದಿತ್ತ, ಅದಕ್ಕೆ ಅವರು ರೆಡಿ ಮಾಡಿ ಇಟ್ಟಿದ್ರು. ಈಗ ನೋಡ್ರಿ ಬಸ್ ಸ್ಟಾಪ್ ಆ ಸೈಡ್ ಇದೆ ನೋಡ್ರಿ. ಆ ಕಡೆಯಿಂದ ಈ ಕಡೆ ರೋಡ್ ಕ್ರಾಸ್ ಮಾಡಿದ್ಮೇಲೆ ಬಸ್ ಬಂದ್ಬಿಟ್ಟ. ನೋಡ್ರಿ ತೋರಿಸ್ಕೊಂಬಂದೆ, ಸ್ವಲ್ಪ ಚಲೋ ಅನ್ಸ್ಕೈತಿ. ನಾನೇನೋ ಮಸಾಜೆಲ್ಲ ಮಾಡ್ತಾರೆ ಅಂದ್ಕೊಂಡಿದ್ದೆ, ಇದು ಎಲೆಕ್ಟ್ರಿಕ್ ಲೇಸರ್ ಟ್ರೀಟ್ಮೆಂಟ್ ಅಂತ. ಸೊ ಡಾಕ್ಟ್ರಿಗೆ ವಿಸಿಟ್ ಮಾಡಿರ್ತೇವಲ್ಲ, ಫಸ್ಟದು ಫ್ರೀ, ಆಮೇಲಿಂದ $50 ಅಷ್ಟೇ, ಭಾಳ ಕಡಿಮೆ ಹಂಗೆ ನೋಡಿದ್ರೆ. ಸೊ ಅಲ್ಲಿ ಭಾಳ ಜನ ಬಂದಿದ್ರಲ್ಲ, ಸೊ ಎಲ್ಲರಿಗೆ ಎಲ್ಲೆಲ್ಲಿ ಪೇನ್ ಇರ್ತೈತಲ್ಲ, ಲೈಕ್ ಶೋಲ್ಡರ್, ನೀ, ಈ ಥರ ಎಲ್ಲನೂ ಅಲ್ಲೆಲ್ಲೇ ಹಿಂಗೆ ಇಟ್ಟು ಇದು ಮಾಡತ್ತಿದ್ರು, ಅದು ಟ್ರೀಟ್ಮೆಂಟ್ ಮಾಡತ್ತಿದ್ರು. ಫಸ್ಟ್ ಟೈಮ್ ಮಾಡಿದ್ದಿಲ್ಲ ತೈವಾನೊಳಗೆ ಈ ಥರ. ಸೊ ಇಂಡಿಯಾದಾಗಲೇ ಹೆಂಗೈತಿ ಗೊತ್ತಿಲ್ಲ. ಸೊ ಅಲ್ಲಿನೂ ಈ ಥರನೇ ಮಾಡ್ತಾರಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ. ಸೊ ಮತ್ತು ಇವತ್ತಿನ ವ್ಲಾಗ್ ಅಷ್ಟು ಶಾರ್ಟ್. ಸೊ ಯಾವ ಥರ ಇರುತ್ತೆ ಅಂತ ತೋರ್ಸಕ್ಕೆ ಮಾಡಿದ್ದೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಅಲ್ಲಿ ನೋಡ್ರಿ ಸ್ಕೂಲ್ ಹುಡುಗರು ಎಷ್ಟು ಚಂದ ಹೊಂಟಿದಾವ. ಎಷ್ಟು ಚಂದದ ಹುಡುಗರು ಹೊಂಟಿದಾವ ಕೈ ಹಿಡ್ಕೊಂಡು.